ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಇದು ಮೊನ್ನೆ ವಿಡಿಯೋ ನಂದು ಕಿವಿ ಮೇಲೆ ಚುಚ್ಕೊಂಡಿರ್ತೀವಲ್ಲ ತಾಲೂಕು, ಅದು ಕಟ್ಟಾಗಿತ್ತು. ಅದಕ್ಕೆ ನಾನು ಮಮ್ಮಿ ಮಾರ್ಕೆಟ್ಗೆ ಹೋಗಿ ಇವಾಗ ಅದನ್ನೇ ಹಾಕೊಳ್ತಾ ಇದ್ದೀನಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ನಿನ್ನೆ ತಾನೇ VAO ಕಡ್ಡಾಯ ಕನ್ನಡದ ಎಕ್ಸಾಮ್ದು ಕೀ ಆನ್ಸರ್ನ ಬಿಟ್ಟಿದ್ರು. ಅದನ್ನೆಲ್ಲ ನೀವು ಸಹ ಚೆಕ್ ಮಾಡಿದ್ದೀರಿ, ನಾನು ಚೆಕ್ ಮಾಡಿದ್ದೀನಿ. ನೀವು ಎಲ್ಲರೂ ಸಹ ಉತ್ತಮ ಅಂಕಗಳನ್ನು ಗಳಿಸ್ಕೊಂಡು ಪಾಸ್ ಆಗಿದ್ದೀವಿ ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತಲ್ಲ. ಆಮೇಲೆ ನಂದು 82 ಅಂಕಗಳು ಸರಿಯಾಗಿದ್ದವು, 82 ಪ್ರಶ್ನೆಗಳು ಸರಿಯಾಗಿದ್ದವು. ಆಮೇಲೆ ನನಗೆ 123 ಅಂಕ ಬಂದಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ನಿನ್ನೆ ಮತ್ತು ಮೊನ್ನೆ ಸ್ಟಡಿನ ಮಾಡಿದೆ, ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಬೆಳಗ್ಗೆ ಎದ್ದೇಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನಾನು 1 ಅಲ್ಲ 2 ಅಲ್ಲ 3 ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ. ಆದರೂ ಸಹ ನನಗೆ ಎಚ್ಚರನೇ ಆಗಲಿಲ್ಲ. ಯಾಕಂತಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು. ಜರ್ನಿ ಮಾಡಿದರೆ ನಂಗೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಹಾಗಾಗಿ 3 ಅಲಾರಾಮ್ ಇಟ್ಕೊಂಡ್ರೂ ಸಹ ಎಚ್ಚರ ಆಗಲಿಲ್ಲ. ಓಕೆ, ಪರವಾಗಿಲ್ಲ ಅಂತಂದು ನಾನು ಫುಲ್ ನಿದ್ದೆ ಮಾಡಿದ್ದೀನಲ್ಲ, ಇವಾಗ ಮತ್ತೆ ಫುಲ್ ಎನರ್ಜಿ ರಿಫ್ರೆಶ್ ಆಗಿದ್ದೀನಿ. ಮತ್ತು ನನ್ನ ಸ್ಟಡಿನ ನಾನು ಫ್ರೆಂಡ್ಸ್ ಇವಾಗ ನಾನು ಟೈಮ್ ಟೇಬಲಲ್ಲಿ ಏನೇನು ಸ್ಲಾಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಇವತ್ತು ಟಿಕ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಸಾಮಾನ್ಯ ಕನ್ನಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಡ್ಡಾಯ ಕನ್ನಡ ಎಕ್ಸಾಮ್ ಸಹ ಕಡ್ಡಾಯ ಕನ್ನಡ ಎಕ್ಸಾಮ್ ಸಹ ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಿನ್ನೆ ಫ್ರೆಂಡ್ಸ್ ಇತಿಹಾಸ ಮತ್ತು ಸಂವಿಧಾನ ವಿಷಯಗಳ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕಂತ ಬರ್ಕೊಂಡಿದ್ದೀನಿ. ನಾನು ಜಾಸ್ತಿ ಅವು ಇತಿಹಾಸದೊಂದು 3 ಪೊಲಿಟಿಕಲ್ದೊಂದು 3 ಇಷ್ಟೇ ಮುಗಿಸ್ಕೋಬೇಕಾಯಿತು. ಮುಂದೆ ಮತ್ತೆ ಟೈಮ್ ಸಿಗುತ್ತವಾಗ ಮಾಡ್ಕೊಂಡ್ರೆ ಆಯ್ತಂತ ಅಷ್ಟೇ ಮುಗಿಸ್ಕೊಂಡಿದ್ದೀನಿ. ಅದು ಸಹ ಕಂಪ್ಲೀಟ್ ಆಗೈತಿ. ಓಕೆ ಫ್ರೆಂಡ್ಸ್, ಇವತ್ತು ಇಂಗ್ಲೀಷ್ ಇದೆ. ಇವತ್ತು ಮತ್ತು ನಾಳೆ 1 ಮತ್ತು 2 ತಾರೀಕು ಇಂಗ್ಲೀಷ್ ಐತೆ. ಇಂಗ್ಲೀಷನ್ನು ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಇವಾಗ ಇಂಗ್ಲೀಷಿಗೆ ಏನೇನು ಓದ್ಕೋಬೇಕು ಅನ್ನೋ ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇಂಗ್ಲೀಷ್ದು ಗ್ರಾಮರ್ ಇದೆ. ಆಮೇಲೆ ಇದು ಪುಸ್ತಕ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಇದನ್ನು ಸಹ ಒಂದು ಸತಿ ಆಡಿಸ್ಕೋಬೇಕು. ಅಂದರೆ ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದಾರೆ, ಸ್ವಲ್ಪ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಇದೊಂದು ಪುಸ್ತಕವನ್ನು ಕಂಪ್ಲೀಟಾಗಿ ಓದ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದರಲ್ಲಿ ಸಹ ಕ್ವಶನ್ ಪೇಪರ್ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿ ವಿವರಣಾತ್ಮಕವಾಗಿದೆ ಅಲ್ಲ, ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ. ಬಹಳಷ್ಟು ಕ್ವಶನ್ ಪೇಪರ್ ಇದರಲ್ಲಿ ಬಿಡಿಸಿದ್ದಾರೆ. ಇದು ಆಮೇಲೆ ಯೂಟ್ಯೂಬ್ ಚಾನಲ್ಗಳು ಮತ್ತು ನನ್ನ ಆನ್ಲೈನ್ ಕ್ಲಾಸ್ಗಳು ಇವನ್ನೆಲ್ಲನೂ ನಾನು ಇಂಗ್ಲೀಷ್ಗೆ ರೆಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಫಸ್ಟು ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದರದ್ದು ನೋಟ್ಸ್ ಎಲ್ಲ ಡೀಟೇಲಾಗಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಫಸ್ಟ್ ಒಂದು ಸಾರಿ ಕಂಪ್ಲೀಟಾಗಿ ಓದ್ಕೊಂಡ್ಬಿಡಬೇಕು ಅಂತ ಇದನ್ನೇ ಓದ್ಕೊಳ್ತಾ ಇದ್ದೀನಿ ಇವಾಗ 1 ಅವರು. ಇವಾಗ ನಾನು ಕಂಪ್ಲೀಟಾಗಿ ಗ್ರಾಮರ್ನ 1 ಟೈಮ್ ರಿವಿಷನ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಗ್ರಾಮರನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂತಹ ವಿಡಿಯೋನ ನಾನು ಇವಾಗ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ನನಗೆ ಫುಲ್ಲಾಗಿ ಅರ್ಥ ಆಗೋ ರೀತಿಯಾಗಿರುವಂತಹ ವಿಡಿಯೋನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದು ಕಂಪ್ಲೀಟಾಗಿ 5 ಅವರ್ ಇರುವಂತಹ ವಿಡಿಯೋ ಐತಿ. ತುಂಬ ಚೆನ್ನಾಗಿ ಕಂಪ್ಲೀಟಾಗಿ ಗ್ರಾಮರ್ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನೇ ನಾನು ರೆಫರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು 1:37 ಆಯಿತು. ಒಂದು ಸ್ವಲ್ಪ ಆ ಕ್ಲಾಸನ್ನು ಕಂಪ್ಲೀಟ್ ಮಾಡಿಕೊಂಡೆ. ಗ್ರಾಮರ್ ಟಾಪಿಕ್ಸ್ ಒಂಚೂರು ಕವರ್ ಮಾಡಿಕೊಂಡೆ. ಆಮೇಲೆ ಇವಾಗ ಒಂಚೂರು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ 10 ಗಂಟೆಗೆ ಕುಂತೀನಿ. ಇವಾಗ 1:37 ಆದರೂ ನಾನು ರೆಸ್ಟೇ ಮಾಡಿಲ್ಲ. ನಾನ್ ಸ್ಟಾಪ್ ಸ್ಟಡಿ ಆಯಿತು. ಹಾಗಾಗಿ ಒಂಚೂರು ರೆಸ್ಟ್ ಮಾಡ್ತೀನಿ, ಆಮೇಲೆ ಊಟ ಮಾಡ್ತೀನಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್.
ಇವಾಗ ಟೈಮು 3:22 ಆಯಿತು. ಸ್ವಲ್ಪ ಜಾಸ್ತಿನೇ ಮಲ್ಕೊಂಡ್ಬಿಟ್ಟೆ, 1.5 ತಾಸು ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್, ಎಚ್ಚರನೇ ಆಗಲಿಲ್ಲ. ಮತ್ತು ನಾನಿವಾಗ ಎದ್ದು ಊಟ ಮಾಡಿಕೊಂಡು ಮತ್ತೆ ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ತಿಮ್ಮಾರೆಡ್ಡಿ ಸರ್, ಇವರು ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟಾಗಿ 11 ತಾಸಿಂದು ಒಂದು ವಿಡಿಯೋ ಮಾಡಿದ್ದಾರೆ. ಇದನ್ನೇ ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಮ್ಮ ಎಕ್ಸಾಮಿಗೆ ಯಾವ್ಯಾವ ಥರ ಪ್ರಶ್ನೆಗಳು ಬರ್ತಾವೋ ಅದನ್ನು ಡೀಟೇಲಾಗಿ ಹೇಳ್ಕೊಡ್ತಾರೆ. ಇದನ್ನು ನಾನು ಆಲ್ರೆಡಿ ಒಂದಿಷ್ಟು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಕ್ಲಾಸು ಕೇಳಿದ್ದೀನಿ. ಇವಾಗ ಪ್ರಾಕ್ಟೀಸ್ಗೋಸ್ಕರ ಮತ್ತೆ ಕ್ಲಾಸ್ ಕೇಳ್ತಾ ಇದ್ದೀನಿ. ಆವಾಗ ಬೆಳಿಗ್ಗೆ ನಾನು ಕ್ಲಾಸ್ ಕೇಳಿದ್ನಲ್ಲ ಫ್ರೆಂಡ್ಸ್, ಅದು ಪುನೀತ್ ಪೋರಂ ಸರ್ದು, ಅದು ಗ್ರಾಮರ್, ಕಂಪ್ಲೀಟ್ ಗ್ರಾಮರ್ ಕ್ಲಾಸ್, ಅದು ಮತ್ತು ಇದು ಈ 2 ಕ್ಲಾಸ್ಗಳನ್ನು ರೆಫರ್ ಮಾಡ್ತಾ ಇದ್ದೀನಿ. ಟೈಮ್ 5 ಆಗಕ್ಕೆ ಬಂತು ಫ್ರೆಂಡ್ಸ್. ಇವಾಗ ನಾನು ನನ್ನ ಸ್ಟಡಿನ ಎಂಡ್ ಮಾಡಿ ಕೆಲಸ ಮಾಡ್ತೀನಿ, ಆಮೇಲೆ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮ್ 6:30 ಆಗೈತಿ ಫ್ರೆಂಡ್ಸ್. ಒಳಗಡೆ ಮನೇಲಿ ಕರೆಂಟ್ ಹೋಗ್ಬಿಟ್ಟೈತಿ, ಏನೋ ಒಂದು ಲೈನ್ ಹೋಗೈತೆ ಅನ್ಸುತ್ತೆ. ಒಳಗಡೆ ಇಲ್ಲ, ಹೊರಗಡೆ ಅಷ್ಟೇ ಒಂದು ಲೈಟ್ ಹತ್ತಿದವು. ಅದಕ್ಕೆ ಹೊರಗೆ ಬಂದು ಕುಂತ್ಕೊಂಡು ಸ್ಟಡಿ ಮಾಡಕತ್ತೀನಿ, ಅದೇ ಗ್ರಾಮರ್ ಕ್ಲಾಸ್ ಕೇಳಕತ್ತೀನಿ. ಆದ್ರೆ ಸೊಳ್ಳೆ ತುಂಬಾ ಕಚ್ಚಕತ್ತವು. ಅದಕ್ಕೆ 1-2 ತಾಸು ಅಷ್ಟೇ ಸ್ಟಡಿ ಮಾಡಿದೆ. ಮತ್ತು ಮನೇಲಿ ಹೋಗಿ ಸ್ಟಡಿ ಮಾಡಬೇಕಂತಂದರೆ ಕರೆಂಟೇ ಇಲ್ಲ. ಮತ್ತು ನನ್ನ ಸ್ಟಡಿ ನಾನು ಇಲ್ಲಿಗೆ ಎಂಡ್ ಮಾಡಿದೆ. ನನ್ನ ಸ್ಟಡಿನ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.